ಟು ಗ್ಯಾಜೆಟ್ ವರ್ಲ್ಡ್ ಕನ್ನಡ. ನೀವೇನಾದರೂ ನಿಮ್ಮ ಮನೆಯಲ್ಲಿ ಪ್ರೊಫೆಷನಲ್ ಆಗಿ ಒಂದು ಸಿನಿಮಾ ಥಿಯೇಟರ್ ಏನಾದರೂ ಕ್ರಿಯೇಟ್ ಮಾಡ್ಕೊಳ್ತೀನಿ, ಅದರಲ್ಲೂ ಕೂಡ ಲೋ ಬಜೆಟ್ ಅಲ್ಲಿ ನಿಮಗೆ ಹೈ ಕ್ವಾಲಿಟಿಯ ಬ್ರೈಟ್ನೆಸ್ ಮತ್ತು ಡೇ ಲೈಟ್ ಏನಾದರೂ ಪ್ರಾಜೆಕ್ಟ್ ನೋಡ್ತಾ ಇದ್ದೀನಿ ಅಂದ್ರೆ, ಇವತ್ತು ನನ್ನ ಮುಂದೆ ಟಾಪ್ ಪ್ರೋ ಕಂಪನಿಯ ಟಾಪ್ ಪ್ರೋ ಲೆಜೆಂಡ್ ಮಿನಿ ಪ್ರೋ ಅಂತ ಒಂದು ಆಂಡ್ರಾಯ್ಡ್ ಪ್ರಾಜೆಕ್ಟ್ ಇದೆ. ಈ ಒಂದು ಪ್ರಾಜೆಕ್ಟ್ ಅಲ್ಲಿ ನಿಮಗೆ 26,000 ಒಂದು ಹೈ ಲೂಮಿನೆನ್ಸ್ ಬರೋದ್ರಿಂದ ಅಪ್ ಟು ನೀವು ಇದನ್ನ 45 ಇಂಚಸ್ ಇಂದ 300 ಇಂಚಸ್ ವರೆಗೂ ಒಂದು ಬಿಗ್ ಸೈಜ್ ಸ್ಕ್ರೀನ್ ಕ್ರಿಯೇಟ್ ಮಾಡಿಕೊಂಡು ನಿಮ್ಮ ಮನೆಯಲ್ಲೇ ನೀವು ಸಿನಿಮಾ ಥಿಯೇಟರ್ ಕೂಡ ಕ್ರಿಯೇಟ್ ಮಾಡ್ಕೋಬಹುದು. ಈ ಪ್ರಾಜೆಕ್ಟ್ ಬಾಕ್ಸ್ ನೋಡಕ್ಕೆ ನಿಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ಈ ಪ್ರಾಜೆಕ್ಟ್ ನ ಮೇನ್ ಹೈಲೈಟ್ಸ್ ಆಪ್ಷನ್ ಏನಪ್ಪಾ ಅಂತಂದ್ರೆ, ಗಮನಿಸಬಹುದು ನೀವು ಇದರಲ್ಲಿ ನಿಮಗೆ 4.2 ಇಂಚಸ್ ನ ಆಪ್ಟಿಕಲ್ ಸೇಡ್ ಇಂಜಿನ್ ಇದೆ. ಅಂದ್ರೆ ಈ ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿ ಡಸ್ಟ್ ಪ್ರೂಫ್ ಕೂಡ ಹೊಂದಿದೆ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮೊದಲಿಗೆ ಈ ಒಂದು ಪ್ರಾಜೆಕ್ಟ್ ನ ಪ್ರೈಸ್ ಮತ್ತೆ ವಾರಂಟಿ ಬಗ್ಗೆ ಮಾತಾಡೋಣ. ನೀವು ಅಮೆಜಾನ್ ಫ್ಲಿಪ್ಕಾರ್ಟ್ ಅಲ್ಲಿ ಗಮನಿಸಬಹುದು, ಈ ಒಂದು ಪ್ರಾಜೆಕ್ಟ್ ನಿಮಗೆ 22,000 ಪ್ಲಸ್ ಪ್ರೈಸಸ್ ಇದೆ. ಸಾಧಾರಣ ನಮ್ಮ ಲಕ್ಷ ಎಂಟರ್ಪ್ರೈಸಸ್ ಅಲ್ಲಿ ನೀವು ಈ ಒಂದು ಪ್ರಾಜೆಕ್ಟ್ ಅನ್ನು ತಗೊಳ್ತೀನಿ ಅಂದ್ರೆ ಜಸ್ಟ್ 18,000 ರೂಪೀಸ್ ಗೆ ಸಿಗುತ್ತೆ. ಒಂದು ವರ್ಷ ಕಂಪ್ಲೀಟ್ ಆಗಿ ವಾರಂಟಿ ಸಿಗುತ್ತೆ. ಫಿಲ್ಟರ್ ಬಾಕ್ಸ್ ನ ಓಪನ್ ಮಾಡ್ತಿದ್ದಕ್ಕೆ ಕೆಲವೊಂದಷ್ಟು ಆಕ್ಸೆಸರೀಸ್ ಕೂಡ ಇದೆ. ಮೊದಲಿಗೆ ಈ ಒಂದು ಪ್ರಾಜೆಕ್ಟ್ ನ ಕಂಪ್ಲೀಟ್ ಆಗಿ ಕಂಟ್ರೋಲ್ ಮಾಡೋಕೆ ಒಂದು ರಿಮೋಟ್ ಕೂಡ ಸಿಗ್ತದೆ. ಈ ರಿಮೋಟ್ ಮೂಲಕನೇ ಕಂಪ್ಲೀಟ್ ಆಗಿ ಈ ಒಂದು ಪ್ರಾಜೆಕ್ಟ್ ನ ಕಂಟ್ರೋಲ್ ಕೂಡ ಮಾಡ್ಕೋಬಹುದು. ಅದ್ರ ಜೊತೆಗೆ ಒಂದು ಯೂಸರ್ ಮ್ಯಾನುವಲ್ ಬುಕ್ ಕೂಡ ಇದೆ. ಸೊ ಈ ಒಂದು ಪ್ರಾಜೆಕ್ಟ್ ನ ಕಂಪ್ಲೀಟ್ ಆಗಿ ಈ ಒಂದು ಯೂಸರ್ ಮ್ಯಾನುವಲ್ ಕೂಡ ನೀವು ತಿಳ್ಕೊಳ್ಬಹುದು. ಸೊ ಅದ್ರ ಜೊತೆಗೆ ಒಂದು HDMI ಕೇಬಲ್ ಸಹ ಸಿಗ್ತದೆ. ಹಾಗೆ ಈ ಒಂದು ಪ್ರಾಜೆಕ್ಟ್ ನ ಕನೆಕ್ಟ್ ಮಾಡೋಕೆ ಒಂದು ಪವರ್ ಕೇಬಲ್ ಸಹ ಸಿಗ್ತದೆ. ಒಂದು ಒಳ್ಳೆ ಕ್ವಾಲಿಟಿಯ ಪವರ್ ಕೇಬಲ್ ಸಹ ಅಂತ ಹೇಳ್ಬೋದು. ಈ ಒಂದು ಪ್ರಾಜೆಕ್ಟ್ ನ ಲೆನ್ಸ್ ನ ಕ್ಲೀನ್ ಮಾಡೋಕೆ ಇದರಲ್ಲಿ ಒಂದು ಕ್ಲಾತ್ ಕೂಡ ಕೊಟ್ಟಿದ್ದಾರೆ. ಈ ಒಂದು ಪ್ರಾಜೆಕ್ಟ್ ನ ಲುಕ್, ಡಿಸೈನ್ ಮತ್ತೆ ಬಿಲ್ಡ್ ಕ್ವಾಲಿಟಿ ವಿಚಾರಕ್ಕೆ ಬರೋದಾದ್ರೆ ಗಮನಿಸಬಹುದು, ಲುಕ್ ಮಾತ್ರ ಒಂದು ಕ್ರೇಜಿ ಲುಕ್ ಅಲ್ಲಿ ಕಾಣಿಸುತ್ತೆ. ಬಿಲ್ಡ್ ಕ್ವಾಲಿಟಿ ವಿಷಯಕ್ಕೆ ಬರೋದಾದ್ರೆ ಇದರಲ್ಲಿ ನಿಮಗೆ ABS ಪ್ಲಸ್ ಒರಿಜಿನಲ್ ಪ್ಲಾಸ್ಟಿಕ್ ಬಿಲ್ಡ್ ಇಂದ ರೆಡಿ ಆಗಿರುವಂತದ್ದು. ಸೊ ವೈಟ್ ಕಲರ್ ಅಲ್ಲಿ ಸೊ ಗಮನಿಸಬಹುದು ಕ್ವಾಲಿಟಿ, ಇದರ ಬಿಲ್ಡ್ ಕ್ವಾಲಿಟಿ ಮಾತ್ರ ನಿಜಕ್ಕೂ ಸಾಲಿಡ್ ಬಿಲ್ಡ್ ಕ್ವಾಲಿಟಿನ ಇವರು ಪ್ರೊವೈಡ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಈ ಒಂದು ಪ್ರಾಜೆಕ್ಟ್ ನ ಫ್ರಂಟ್ ಲುಕ್ ನೋಡಕ್ಕೆ ನಿಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ಸೊ ಈ ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿ ಫುಲ್ಲಿ ಆಟೋಮೆಟಿಕ್ಸ್ ಇಂದ ವರ್ಕ್ ಆಗೋದ್ರಿಂದ ಸೊ ಗಮನಿಸಬಹುದು ಇದರಲ್ಲಿ ಆಟೋ ಫೋಕಸ್, ಆಟೋ ಕಿಸ್ಟೋನ್, ಆಟೋ ಆಪ್ಟಿಕಲ್ ಅವಾರ್ಡ್ ಜೊತೆಗೆ ಬರ್ತಾ ಇರೋದ್ರಿಂದ ಕಂಪ್ಲೀಟ್ ಆಗಿ ಆಟೋಮೆಟಿಕ್ಸ್ ಇಂದ ವರ್ಕ್ ಆಗುತ್ತೆ. ಇನ್ನು ಲೆನ್ಸ್ ನ ವಿಚಾರಕ್ಕೆ ಬಂದ್ರೆ ಗಮನಿಸಬಹುದು ಇದರಲ್ಲಿ ನಿಮಗೆ LTPS ಪ್ಲಸ್ ವೈಡ್ ಆಂಗಲ್ ಸಿನಿಮಾಸ್ಕೋಪಿಕ್ ಲೆನ್ಸ್ ನ ಬಳಸಿದ್ದಾರೆ. ಅಂದ್ರೆ ವೈಡ್ ಆಂಗಲ್ ಅಲ್ಲಿ ತುಂಬಾನೇ ಕವರ್ ಕೂಡ ಆಗುತ್ತೆ. ಜಸ್ಟ್ ನೀವು ಒಂದು 10 ರಿಂದ 100 ಫೀಟ್ ದೂರದಲ್ಲಿ ಇಟ್ಕೊಂಡ್ರೆ ಅಪ್ ಟು ನಿಮಗೆ 150 ಇಂಚಸ್ ವರೆಗೂ ಕೂಡ ಸ್ಕ್ರೀನ್ ನ ಪ್ಲೇ ಕೂಡ ಮಾಡುತ್ತೆ. ಒಂಥರ ನಿಜಕ್ಕೂ ಅದ್ಭುತ ಅಂತ ಹೇಳ್ಬೋದು. ಹಾಗೆ ಈ ಒಂದು ಲೆನ್ಸ್ ಬಂದ್ಬಿಟ್ಟು ನಿಮಗೆ ಕಂಪ್ಲೀಟ್ ಆಗಿ LED ಸೋರ್ಸ್ ಇಂದ ಟೆಕ್ನಾಲಜಿನ ಬಳಸಿರೋದ್ರಿಂದ ಸೊ ನಿಮಗೆ ಕಣ್ಣಿಗೆ ಅಷ್ಟು ಎಫೆಕ್ಟ್ ಕೂಡ ಆಗಲ್ಲ. ಸೊ ಗಮನಿಸಬಹುದು ಇದರಲ್ಲಿ ಲ್ಯಾಂಡ್ ಕೇಬಲ್ ಆಪ್ಷನ್ಸ್ ಕೂಡ ಇದೆ. ಸೊ ಇಲ್ಲಿಂದ ನಿಮ್ಮ ಮನೆಯಲ್ಲಿ ಏನಾದರೂ ಇಂಟರ್ನೆಟ್ ಲ್ಯಾಂಡ್ ಕೇಬಲ್ ಕೂಡ ಇದರಲ್ಲಿ ಡೈರೆಕ್ಟ್ ಆಗಿ ಕನೆಕ್ಟ್ ಮಾಡಿಕೊಂಡು ಕೂಡ ಯೂಸ್ ಮಾಡಬಹುದು. ಹಾಗೆ ಇದರಲ್ಲಿ 2 HDMI ಪೋರ್ಟ್ಸ್ ಕೂಡ ಇದೆ. ಒಂದು HDMI ಮೂಲಕ ನೀವು 5.1 ಅಂದ್ರೆ HDMI ARC ಕೂಡ ಸಪೋರ್ಟ್ ಮಾಡುತ್ತೆ. ಇನ್ನೊಂದು HDMI ಮೂಲಕ ನಿಮ್ಮ ಮನೆಯಲ್ಲಿ ಏನಾದರೂ ಟಾಟಾ ಸ್ಕೈ, ಸನ್ ಡೈರೆಕ್ಟ್ ಅಥವಾ ಜಿಯೋ ಏರ್ ಫೈಬರ್ ಅಂತ ಕನೆಕ್ಷನ್ಸ್ ಗಳಿದ್ರೆ ಡೈರೆಕ್ಟ್ ಆಗಿ ಇದಕ್ಕೆ ನೀವು HDMI ಮೂಲಕ ಕನೆಕ್ಟ್ ಮಾಡಿಕೊಂಡು ಕೂಡ ಯೂಸ್ ಮಾಡಬಹುದು. ಹಾಗೆ ಇದರಲ್ಲಿ 2 USB ಆಪ್ಷನ್ ಕೂಡ ಇದೆ. 2 ಪೆನ್ ಡ್ರೈವ್ ಕೂಡ ಹಾಕೊಂಡು ಕೂಡ ಯೂಸ್ ಮಾಡಬಹುದು. ಹಾಗೆ ಒಂದು AV ಜಾಕ್ ಕೂಡ ಇದೆ. ಹಾಗೆ ಒಂದು 3.5mm ನ ಒಂದು ಆಡಿಯೋ ಜಾಕ್ ಕೂಡ ಇದರಲ್ಲಿ ಬರುತ್ತೆ. ಸೊ ಗಮನಿಸಬಹುದು. ಹಾಗೆ ಕೆಳಗಡೆ ಬಂದ್ರೆ ನಿಮಗೆ ಹೀಟ್ ವೆಂಟಿಲೇಷನ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ನಿಮಗೆ ಪವರ್ ಕನೆಕ್ಟ್ ಮಾಡಕ್ಕೆ ಒಂದು ಸಾಕೆಟ್ ಕೂಡ ಇಲ್ಲಿ ಇದೆ. ಸೈಡ್ ಅಲ್ಲಿ ಬಂದ್ರೆ ನಿಮಗೆ ಇನ್ಬಿಲ್ಟ್ 15 ವ್ಯಾಟ್ ನ ಸ್ಪೀಕರ್ ಕೂಡ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಇರುತ್ತೆ. ಇನ್ನು ಪ್ರಾಜೆಕ್ಟ್ ನ ಕೆಳಗಡೆ ಭಾಗದಲ್ಲಿ ನಿಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ಸೊ ಗಮನಿಸಬಹುದು ಇದನ್ನ ನಿಮಗೆ ಒಂದು ರಬ್ಬರ್ ಸ್ಟ್ರಾಪ್ ನ ಕೊಟ್ಟಿದ್ದಾರೆ. ಈ ರಬ್ಬರ್ ಸ್ಟ್ರಾಪ್ ಏನಕ್ಕಪ್ಪ ಅಂತಂದ್ರೆ ನೀವೇನಾದ್ರು ಟೇಬಲ್ ಮೇಲೆ ಇಡ್ತೀನಿ ಅಂದ್ರೆ ಅಲ್ಲಿ ಕೂಡ ಯೂಸ್ ಆಗುತ್ತೆ. ಅದ್ರ ಜೊತೆಗೆ ನಿಮಗೆ ಒಂದು ಹೈಟ್ ಅಡ್ಜಸ್ಟ್ಮೆಂಟ್ ನಿಮಗೆ ಒಂದು ಸ್ಕ್ರೂ ಕೂಡ ಕೊಟ್ಟಿದ್ದಾರೆ. ನೀವೇನಾದ್ರೂ ಒಂದು ಟೇಬಲ್ ಮೇಲೆ ಇಡ್ತೀನಿ, ಸ್ವಲ್ಪ ಹೈಟ್ ಬೇಕು ಅಂತಂದ್ರೆ ಸ್ಕ್ರೂ ಮುಖಾಂತರ ನೀವು ಯೂಸ್ ಕೂಡ ಮಾಡ್ಕೋಬಹುದು. ಸೊ ಇಲ್ಲ ಅಂತಂದ್ರೆ ಮನೆಯಲ್ಲೇ ನೀವೇನಾದ್ರೂ ಸಿನಿಮಾ ಥಿಯೇಟರ್ ಮಾಡ್ತಾ ಇದ್ದೀರಾ, ಸೊ ನೀವು ಮೇಲ್ಗಡೆ ಸೀಲಿಂಗ್ ಮೌಂಟ್ ಏನಾದ್ರು ಮಾಡ್ತೀನಿ ಅಂತಂದ್ರೆ ಈ ರಬ್ಬರ್ ಸ್ಟ್ರಾಪ್ ಗಳನ್ನ ನೀವು ರಿಮೂವ್ ಮಾಡಿದ್ರೆ ಇಲ್ಲಿ ನಿಮಗೆ ಈ ಒಂದು ಸೀಲಿಂಗ್ ಮೌಂಟ್ ಮಾಡೋಕೆ ಆಪ್ಷನ್ಸ್ ಕೂಡ ಇಲ್ಲಿ ಸಿಗುತ್ತೆ. ಒಂದು ಪ್ರಾಜೆಕ್ಟ್ ನ ಸ್ಪೆಸಿಫಿಕೇಶನ್ ಮತ್ತೆ ಬ್ರೈಟ್ನೆಸ್ ನ ಬಗ್ಗೆ ಮಾತಾಡೋದಾದ್ರೆ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ನಿಮಗೆ 26,000 ಒಂದು ಲೂಮಿನೆನ್ಸ್ ಒಂದು ಹೈಯೆಸ್ಟ್ ಬ್ರೈಟ್ನೆಸ್ ಕೂಡ ಸಿಗ್ತಾ ಇದೆ ಈ ಒಂದು ಬಜೆಟ್ ಅಲ್ಲಿ. ಅಂದ್ರೆ ನೀವು ಒಂದು ಡೇ ಲೈಟ್ ತರ ಇದನ್ನ ಯೂಸ್ ಕೂಡ ಮಾಡ್ಕೋಬಹುದು. ಈ ಒಂದು ಕಡಿಮೆ ಪ್ರಮಾಣದ ಬೆಳಕು, ಎಕ್ಸಾಂಪಲ್ ಇವಾಗ 5 ವ್ಯಾಟ್ ಅಥವಾ ನಿಮಗೆ 12 ವ್ಯಾಟ್ ಬಲ್ಬ್ ಅಲ್ಲೂ ಕೂಡ ಆರಾಮಾಗಿ ಕೂಡ ನೀವು ಈ ಒಂದು ಪ್ರಾಜೆಕ್ಟ್ ನ ಆನ್ ಕೂಡ ಮಾಡ್ಕೊಂಡು ನೋಡ್ಕೋಬಹುದು. ಬಟ್ ಪ್ರಾಜೆಕ್ಟ್ ಅಂದ್ರೆ ಲೈಟ್ ಆಫ್ ಮಾಡಿದ್ರೆ ಅದ್ರ ಮಜಾನೇ ಬೇರೆ ಅಂತ ಹೇಳ್ಬೋದು. ಬಟ್ ಕೆಲವೊಂದು ಸಂದರ್ಭದಲ್ಲಿ ನಿಮ್ಗೆ ಏನಾದ್ರು ಲೈಟ್ ಬೆಳಕಲ್ಲೂ ಕೂಡ ನೋಡಬೇಕು ಅಂತಂದ್ರೆ ಈ ಒಂದು ಪ್ರೊಜೆಕ್ಟರ್ ಸಖತ್ತಾಗಿ ವರ್ಕ್ ಕೂಡ ಆಗುತ್ತೆ. ಸೊ ಹಾಗೆ ಇದರಲ್ಲಿ ಕಾಂಟ್ರಾಸ್ಟ್ ಬಂದ್ಬಿಟ್ಟು ನಿಮಗೆ 10,000:1 ಕಾಂಟ್ರಾಸ್ಟ್ ರೇಷಿಯೋ ಕೂಡ ಇರೋದ್ರಿಂದ ಒಂದೊಂದು ಒಂದು ಫೀಚರ್ ಕ್ವಾಲಿಟಿನೂ ಕೂಡ ತುಂಬಾನೇ ಶಾರ್ಪ್ನೆಸ್ ಇಮೇಜ್ ಕ್ವಾಲಿಟಿನ ಇದು ಪ್ರೊಡ್ಯೂಸ್ ಕೂಡ ಮಾಡುತ್ತೆ. ಇನ್ನು ಕಲರ್ ನ ವಿಷಯಕ್ಕೆ ಬರೋದಾದ್ರೆ ಇದರಲ್ಲಿ 16 ಮಿಲಿಯನ್ ಪ್ಲಸ್ ಕಲರ್ ಪ್ರೊಡಕ್ಷನ್ ಕೂಡ ಮಾಡುತ್ತೆ. ಒಂದು ನ್ಯಾಚುರಲ್ ಕಲರ್ ಅಲ್ಲಿ ಆ ಒಂದು ಕಲರ್ ಗಳನ್ನ ಅಟ್ರಾಕ್ಟಿವ್ ಆಗಿ ಒಂದು ಪಿಕ್ಚರ್ ಕ್ವಾಲಿಟಿಯಲ್ಲಿ ನಿಮಗೆ ತೋರಿಸುತ್ತೆ. ಸೊ ಇನ್ನು ಇದರ ಲ್ಯಾಂಪ್ ಅವರ್ಸ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ನಿಮಗೆ 50,000 ಅವರ್ಸ್ ಲ್ಯಾಂಪ್ ಅವರ್ಸ್ ನ ಕೂಡ ಕೊಟ್ಟಿದ್ದಾರೆ. ನೀವೇನಾದ್ರೂ ಲಿಟರಲಿ ಒಂದು ಡೈಲಿ ಒಂದು 10 ಅವರ್ ಯೂಸ್ ಮಾಡ್ತೀನಿ ಅಂದ್ರೂ ಕೂಡ ನಿಮಗೆ 12 ರಿಂದ 13 ವರ್ಷಗಳ ಕಾಲ ಅಷ್ಟು ಕೂಡ ನೀವು ಯೂಸ್ ಕೂಡ ಮಾಡ್ಕೋಬಹುದು. ಒಂದು ಪ್ರಾಜೆಕ್ಟ್ ನಿಮಗೆ ಆಂಡ್ರಾಯ್ಡ್ 12 ಜೊತೆಗೆ ಬರ್ತಾ ಇದೆ. ಹಾಗೆ ಇದರಲ್ಲಿ 2GB RAM ಮತ್ತೆ 32GB ಇನ್ಬಿಲ್ಟ್ ಸ್ಟೋರೇಜ್ ಜೊತೆಗೆ ಬರ್ತಾ ಇದೆ. ಹಾಗೆ ಈ ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿ ಆಂಡ್ರಾಯ್ಡ್ ಪ್ರಾಜೆಕ್ಟ್ ಇರೋದ್ರಿಂದ ಇದರಲ್ಲಿ ನಿಮಗೆ ಪ್ರೀಲೋಡೆಡ್ ಆಗಿ ಯೂಟ್ಯೂಬ್, ನೆಟ್ಫ್ಲಿಕ್ಸ್, ಹಾಟ್‌ಸ್ಟಾರ್ ಕೆಲವೊಂದಷ್ಟು OTT ಪ್ಲಾಟ್ಫಾರ್ಮ್ ಗಳನ್ನು ಕೂಡ ಯೂಸ್ ಮಾಡ್ಕೋಬಹುದು. ಸೊ ನೀವೇನಾದ್ರೂ ತುಂಬಾ ಸ್ಮೂತ್ ಆಗಿ ಅಥವಾ ಹೈ ಕ್ವಾಲಿಟಿಯಲ್ಲಿ ನೋಡ್ತೀನಿ ಅಂದ್ರೆ ಎಕ್ಸ್ಟ್ರಾ ಫೈರ್ ಸ್ಟಿಕ್ ಕೂಡ ಇದರಲ್ಲಿ ಹಾಕೋಬಹುದು. ಒಂದು ಪ್ರಾಜೆಕ್ಟ್
ಪ್ರಾಜೆಕ್ಟ್ ಅಲ್ಲಿ ಬ್ಲೂಟೂತ್ ಬಂದ್ಬಿಟ್ಟು 5.2 ಆಪ್ಷನ್ಸ್ ಕೂಡ ಇದೆ. ಅಂದ್ರೆ ನಿಮ್ಮ ಮನೇಲಿ ಏನಾದರೂ ಸೌಂಡ್ ಬಾರ್ಗಳು ಸೌಂಡ್ ಸಿಸ್ಟಮ್ಗಳಿದ್ರೆ ಡೈರೆಕ್ಟ್ ಆಗಿ ವೈರ್ಲೆಸ್ ಮುಖಾಂತರ ಬ್ಲೂಟೂತ್ ನ ಕನೆಕ್ಟ್ ಮಾಡ್ಕೊಂಡು ಸೌಂಡ್ ನ ಕನೆಕ್ಟ್ ಕೂಡ ಮಾಡ್ಕೋಬಹುದು. ಹಾಗೆ ನೀವು ಮನೇಲಿ ಏನಾದರೂ ವೈಫೈ ಇದ್ರೆ ಡೈರೆಕ್ಟ್ ಆಗಿ ಇದಕ್ಕೆ ವೈರ್ಲೆಸ್ ಮುಖಾಂತರ ಕೂಡ ವೈಫೈ ಕನೆಕ್ಟ್ ಕೂಡ ಮಾಡ್ಕೋಬಹುದು. ಯಾಕಂದ್ರೆ ಇದರಲ್ಲಿ 2.4G ಮತ್ತೆ 5G ಮತ್ತೆ ನೆಕ್ಸ್ಟ್ ಜನರೇಷನ್ 6G ಬಂದರೂ ಕೂಡ ಸಪೋರ್ಟ್ ಮಾಡುವಂತ ಕೇಪಬಿಲಿಟಿ ಇರುವಂತಹ ಒಂದು ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಪ್ರಾಜೆಕ್ಟ್ ಅಲ್ಲಿ ನಿಮಗೆ 26,000 ಲೂಮಿನಸ್ ಒಂದು ಬ್ರೈಟ್ನೆಸ್ ಇರೋದ್ರಿಂದ ನೀವು ಇದನ್ನ ಅಪ್ ಟು 300 ಇಂಚಸ್ ವರೆಗೂ ಕೂಡ ದೊಡ್ಡದಾಗಿ ನೋಡ್ಕೋಬಹುದು. ಅಂದ್ರೆ ನೀವು 300 ಇಂಚಸ್ ಅನ್ನೇ ನೋಡಬೇಕು ಅಂತೇನಿಲ್ಲ, ನಿಮ್ಮ ಮನೆಯಲ್ಲಿ ಸೈಜ್ ಎಷ್ಟಿದೆ ಅದಕ್ಕೆ ತಕ್ಕಂತೆ ನೀವು ಕ್ರಿಯೇಟ್ ಮಾಡ್ಕೊಂಡು ಕೂಡ ನೋಡ್ಕೋಬಹುದು. ಎಕ್ಸಾಂಪಲ್ ಇದನ್ನ 45 ಇಂಚಸ್ ಇಂದ 300 ಇಂಚಸ್ ವರೆಗೂ ಕೂಡ ದೊಡ್ಡದಾಗಿ ನೋಡ್ಕೋಬಹುದು. ನೀವೇನಾದ್ರೂ ಒಂದು 100 ಇಂಚಸ್ ಏನಾದ್ರು ನೋಡ್ತಾ ಅಂದ್ರೆ ಅಪ್ ಟು ನೀವು ಇದನ್ನ 8 ರಿಂದ 9 ಫೀಟ್ ದೂರದಲ್ಲಿ ಇಟ್ಕೊಂಡ್ರೆ 100 ಇಂಚಸ್ ಕೂಡ ಬರುತ್ತೆ. ಇನ್ನು ನೀವು 120 ಇಂಚಸ್ ಏನಾದ್ರು ನೋಡ್ಕೊಳ್ತೀನಿ ಅಂದ್ರೆ ಒಂದು 12 ಫೀಟ್ ದೂರದಲ್ಲಿ ಇಟ್ಕೋಬೇಕಾಗುತ್ತೆ. ಹಾಗೆ ನೀವು 150 ಇಂದ 200 ಇಂಚಸ್ ಇಟ್ಕೊಳ್ತೀನಿ ಅಂದ್ರೆ ಅಪ್ ಟು 15 to 16 ಫೀಟ್ ಇಟ್ಕೋಬೇಕಾಗುತ್ತೆ. 300 ಏನಾದ್ರು ಇಂಚಸ್ ಏನಾದ್ರು ನೋಡಬೇಕು ಅಂದ್ರೆ ನೀವು ಅಪ್ ಟು 20 ಫೀಟ್ ವರೆಗೂ ಕೂಡ ದೂರದಲ್ಲಿ ಇಟ್ಕೊಂಡು ಕೂಡ 300 ಇಂಚಸ್ ಅಲ್ಲಿ ಕೂಡ ನೋಡ್ಕೋಬಹುದು. ನಾನು ಈ ಒಂದು ಪ್ರಾಜೆಕ್ಟ್ ನ ಪ್ರಾಕ್ಟಿಕಲ್ ಆಗಿ ಇವಾಗ ನಿಮಗೆ ತೋರಿಸೋಕ್ಕೋಸ್ಕರ ಒಂದು ಸ್ಟ್ಯಾಂಡ್ ಮೇಲೆ ಕೂಡ ಇಟ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಸೀಲಿಂಗ್ ಮೌಂಟ್ ಕೂಡ ಮಾಡ್ಕೋಬಹುದು, ಇಲ್ಲಾಂದ್ರೆ ಜಸ್ಟ್ ಒಂದು ಟೇಬಲ್ ಮೇಲೆ ಇಟ್ಕೊಂಡು ಕೂಡ ಇದನ್ನ ಯೂಸ್ ಕೂಡ ಮಾಡ್ಕೋಬಹುದು. ಜಸ್ಟ್ ಒಂದು ಪವರ್ ಕನೆಕ್ಷನ್ ಕೊಟ್ಟಿದ್ದೀನಿ, ಸೊ ಗಮನಿಸ್ಕೋಬಹುದು. ಹಾಗೆ ನನ್ನ ಮುಂದೆ ಇಲ್ಲಿ ಒಂದು ವೈಟ್ ಗೋಡೆ ಇದೆ, ಗಮನಿಸ್ಕೋಬಹುದು. ಹಾಗೆ ಸ್ಕ್ರೀನ್ ಕೂಡ ಇದೆ. ಈ ಸ್ಕ್ರೀನ್ ಮೇಲೆ ಯಾವ ತರ ಬರುತ್ತೆ ಮತ್ತೆ ಗೋಡೆ ಮೇಲೆ ಯಾವ ತರ ಬರುತ್ತೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ಸೊ ನಿಮ್ಮ ಹತ್ರ ಏನಾದ್ರು ವೈಟ್ ಗೋಡೆನೇ ಇದ್ರೆ ಯಾವುದೇ ರೀತಿ ಸ್ಕ್ರೀನ್ ತಗೊಳ್ಳುವಂತ ಅವಶ್ಯಕತೆ ಇಲ್ಲ. ನಿಮ್ಮ ಹತ್ರ ವೈಟ್ ಗೋಡೆ ಇಲ್ಲ ಅಂತಂದ್ರೆ ಸ್ಕ್ರೀನ್ ತಗೊಂಡು ಕೂಡ ನೀವು ಯೂಸ್ ಕೂಡ ಮಾಡ್ಕೋಬಹುದು. ನಮ್ಮ ಹತ್ರ ಸ್ಕ್ರೀನ್ ಕೂಡ ಅವೈಲಬಿಲಿಟಿ ಇದೆ. ಜಸ್ಟ್ ಗಮನಿಸ್ಕೊಳ್ಳಿ, ನಾನು ಈ ಒಂದು ಪ್ರಾಜೆಕ್ಟ್ನ ಆನ್ ಕೂಡ ಮಾಡ್ತೀನಿ. ಈಗ ನೋಡಿ ಇಲ್ಲಿ ಆನ್ ಆಗಿದೆ. ಸೊ ಗಮನಿಸ್ಕೊಳ್ಳಿ, ನಾನು ಈ ಒಂದು ಪ್ರಾಜೆಕ್ಟರ್ನ ಇವಾಗ ಜಸ್ಟ್ 12 ಫೀಟ್ ದೂರದಲ್ಲಿ ಇಟ್ಕೊಂಡಿದ್ದೀನಿ. ಸೊ ಅರೌಂಡ್ ನಿಮಗೆ 150 ಇಂಚಸ್ ಅಲ್ಲಿ ಸ್ಕ್ರೀನ್ ಕೂಡ ಪ್ಲೇ ಆಗ್ತಾ ಇದೆ. ನೀವು ಹಿಂಗೆ ಅಂದ್ರೆ ಒಂದು ಗೋಡೆಯಿಂದ ನೀವು ಹಿಂದೆ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇಡ್ತೀರಾ ಅಷ್ಟು ದೊಡ್ಡದಾಗಿ ನಿಮಗೆ ಸ್ಕ್ರೀನ್ ಕೂಡ ಕಾಣಿಸುತ್ತೆ. ಜಸ್ಟ್ ನಾನು ಒಂದು 12 ಫೀಟ್ ದೂರದಲ್ಲಿ ಇಟ್ಕೊಂಡಿರೋದ್ರಿಂದ ನಿಮಗೆ 150 ಇಂಚಸ್ ಅಲ್ಲಿ ಸ್ಕ್ರೀನ್ ಕೂಡ ಪ್ಲೇ ಆಗ್ತದೆ. ಸೊ ಈ ಒಂದು ಪ್ರಾಜೆಕ್ಟ್ನ ಜಸ್ಟ್ ಆನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ಸೊ ಗಮನಿಸ್ಕೋಬಹುದು, ಮೇಲ್ಗಡೆ ಬಂದರೆ ನಿಮಗೆ ಸರ್ಚ್ ಆಗಿರಲಿ, ಹೋಮ್ ಆಗಿರಲಿ, ಆ್ಯಪ್ಸ್ ಆಗಿರಲಿ, ವಿಡಿಯೋ ಆಗಿರಲಿ, ಮ್ಯೂಸಿಕ್ ಆಗಿರಲಿ ಮತ್ತು ಸೆಟ್ಟಿಂಗ್ಸ್ ಆಗಿರಲಿ, ಈ ಥರ ಅಪ್ಲಿಕೇಶನ್ಸ್ಗಳು ನಿಮ್ಗೆ ಈ ಥರ ಬರುತ್ತೆ. ಸೊ ಗಮನಿಸಿ. ಹಾಗೆ ನಿಮಗೆ ಹೋಮಲ್ಲಿ ಬಂದರೆ ಗಮನಿಸ್ಕೊಡಿ, ಇದರಲ್ಲಿ ಯೂಟ್ಯೂಬು, ನೆಟ್ಫ್ಲಿಕ್ಸು, ಪ್ರೈಮ್ ವಿಡಿಯೋ ಮತ್ತು ಹಾಟ್‌ಸ್ಟಾರ್ ಅಂತ ಆಪ್ಷನ್ಸ್ ಇದೆ. ನೀವು ಇದು ಪ್ರೀಲೋಡೆಡ್ ಅಪ್ಲಿಕೇಶನ್ಸ್ ಆಗಿರೋದ್ರಿಂದ ಯೂಟ್ಯೂಬ್ ಎಲ್ಲ ಸಖತ್ತಾಗಿ ವರ್ಕ್ ಆಗುತ್ತೆ. ನಿಮ್ಗೆ ನೆಟ್ಫ್ಲಿಕ್ಸು, ಅಮೆಜಾನ್ ಪ್ರೈಮು ಮತ್ತು ಹಾಟ್‌ಸ್ಟಾರ್ ಏನಾದ್ರು ಬೇಕು ಅಂತಂದರೆ ನೀವು ಫೈರ್ ಸ್ಟಿಕ್ ಕೂಡ ಕನೆಕ್ಟ್ ಮಾಡ್ಕೋಬೋದು, ಅಥವಾ ಯಾವುದೇ ಒಂದು ಎಕ್ಸ್ಟ್ರಾ ಡಿವೈಸ್ ಕನೆಕ್ಟ್ ಮಾಡಿಲ್ಲ ಅಂದರೂ ಯೂಸ್ ಆಗುತ್ತೆ. ಬಟ್ ಸ್ವಲ್ಪ ಸ್ಲೋಗಳಿರುತ್ತೆ. ನೀವು ಎಕ್ಸ್ಟ್ರಾ ಡಿವೈಸ್ ಏನಾದ್ರು ಕನೆಕ್ಟ್ ಮಾಡಿದ್ರೆ ಫೈರ್ ಸ್ಟಿಕ್ ಆಗಿರಲಿ, ಅಥವಾ ನಿಮ್ಮ ಮನೆಯಲ್ಲಿರೋ ಸನ್ ಡೈರೆಕ್ಟ್ ಆಗಿರಲಿ, ಟಾಟಾ ಸ್ಕೈ ಆಗಿರಲಿ, ಅಥವಾ ಈ ಥರದ ಏನಾದರೂ HDMI ಥ್ರೂ ಕನೆಕ್ಟ್ ಮಾಡಿದ್ರೆ ತುಂಬಾ ಫಾಸ್ಟಾಗಿ ವರ್ಕ್ ಕೂಡ ಆಗ್ತವೆ. ಸೊ ಗಮನಿಸ್ಕೊಳ್ಳಿ, ಆ್ಯಪ್ನ ವಿಚಾರಕ್ಕೆ ಬಂದರೆ ಇನ್ನು ಆ್ಯಪಲ್ಲಿ ಗಮನಿಸ್ಕೊಳ್ಳಿ, ಇಲ್ಲಿ ನಿಮಗೆ ಟಿವಿ ಕಾಸ್ಟಿಂಗ್ ಆಪ್ಷನ್ ಕೂಡ ಇದೆ. ಟಿವಿ ಕಾಸ್ಟಿಂಗ್ ಮತ್ತು ಮಿರಾ ಕಾಸ್ಟಿಂಗ್ ಎರಡೆರಡು ಆಪ್ಷನ್ಸ್ ಇದೆ. ನೀವು ಎರಡೆರಡರಲ್ಲೂ ಯೂಸ್ ಕೂಡ ಮಾಡ್ಕೋಬೋದು. ಸೊ ನಿಮ್ಮ ಒಂದು ಮೊಬೈಲಿಂದ ನೀವು ಡೈರೆಕ್ಟಾಗಿ ವೈರ್ಲೆಸ್ ಮುಖಾಂತರ ಇದಕ್ಕೆ ಡೈರೆಕ್ಟಾಗಿ ಮಿರಾಕಾಸ್ಟ್ನ ಕನೆಕ್ಟ್ ಮಾಡಿಬಿಟ್ಟು, ಸೊ ನಿಮ್ಮ ಮೊಬೈಲಲ್ಲಿ ನೀವೇನೇನೆಲ್ಲ ಯೂಸ್ ಮಾಡ್ತೀರಾ ವೈರ್ಲೆಸ್ ಮುಖಾಂತರ ನಿಮಗೆ ಒಂದು ದೊಡ್ಡ ಸ್ಕ್ರೀನಲ್ಲಿ ಕೂಡ ಬರುತ್ತೆ. ಇದರಿಂದ ನಿಮ್ಮ ಮಕ್ಕಳಿಗೆ ಏನಾದ್ರು ಟ್ಯೂಷನ್ ಹೇಳ್ಕೊಡ್ತೀನಿ ಅಂದರೆ, ಅಥವಾ ನೀವೇನಾದ್ರು ಬಿಸ್ನೆಸ್ ಪರ್ಪಸ್ಗೆ ನಾನು ತೊಗೊಳ್ತೀನಿ, ಅಥವಾ ಮೂವಿ ಪರ್ಪಸ್ಗೆ ಏನಾದ್ರು ತೊಗೊಳ್ತೀನಿ ಅಂತಂದರೆ ನೀವು ಮಿರಾಕಾಸ್ಟ್ ಮೂಲಕ ಯಾವುದೇ ಒಂದು ಎಕ್ಸ್ಟ್ರಾ ವೈರಿಂಗ್ ಕನೆಕ್ಟ್ ಮಾಡಲಿಕ್ಕೆ ಕೂಡ ನೋಡ್ಕೋಬೋದು. ಸೊ ಹಾಗೆ ಇಲ್ಲಿ ನಿಮಗೆ ಗೂಗಲ್ ಪ್ಲೇ ಸ್ಟೋರ್ ಕೂಡ ಇದೆ. ಕೆಲವೊಂದಷ್ಟು ಅಪ್ಲಿಕೇಶನ್ಸ್ ಕೂಡ ನೀವು ಇಲ್ಲಿ ಡೌನ್ಲೋಡ್ ಕೂಡ ಮಾಡ್ಕೋಬೋದು. ಇನ್ನು ಡೈರೆಕ್ಟಾಗಿ ಸೆಟ್ಟಿಂಗ್ನ ವಿಚಾರಕ್ಕೆ ಬಂದಾದರೆ, ಈ ಒಂದು ಪ್ರಾಜೆಕ್ಟ್ಗೆ ನೀವೇನಾದರೂ ಇಂಟರ್ನೆಟ್ ಕನೆಕ್ಟ್ ಮಾಡ್ತೀನಿ ಅಂದರೆ ನೆಟ್ವರ್ಕ್ ಆಪ್ಷನ್ಸ್ ಅಲ್ಲಿ ಹೋಗಿ, ನೆಟ್ವರ್ಕ್ ಆಪ್ಷನ್ ಅಲ್ಲಿ ಹೋಗಿದ್ರೆ ಇಲ್ಲಿ ವೈಫೈ ಆಪ್ಷನ್ ಅಂತ ಬರುತ್ತೆ. ವೈಫೈ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಆಡ್ ನೆಟ್ವರ್ಕ್ ಮೇಲೆ ಗಮನಿಸ್ಕೋಬಹುದು. ನಿಮ್ಮ ಒಂದು ಮೊಬೈಲ್ ಏನಾದ್ರು ಹಾಟ್ಸ್ಪಾಟ್ ಆನ್ ಮಾಡಿದ್ರೆ, ಅಥವಾ ನಿಮ್ಮ ಮನೆಯಲ್ಲಿ ಏನಾದರೂ ಈ ಇಂಟರ್ನೆಟ್ ಕನೆಕ್ಷನ್ಸ್ಗಳಿದ್ರೆ ಅದರ ನೇಮ್ಗಳು ಇಲ್ಲಿ ಬರುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಗಮನಿಸ್ಕೊಳ್ಳಿ, 100% ಅಂತ ಕ್ಲಿಕ್ ಮಾಡಿದ್ದೀನಿ. ಇಲ್ಲಿ ನಿಮಗೆ ಪಾಸ್ವರ್ಡ್ ಕೇಳುತ್ತೆ ನಿಮ್ಮ ಒಂದು ವೈಫೈದು. ಆ ಪಾಸ್ವರ್ಡ್ ಕನೆಕ್ಟ್ ಮಾಡಿದ್ರೆ ನಿಮಗೆ ಡೈರೆಕ್ಟ್ ಆಗಿ ಕನೆಕ್ಟ್ ಕೂಡ ಆಗುತ್ತೆ. ಸೊ ಇದಿಷ್ಟು ನೆಟ್ವರ್ಕ್ ಆಪ್ಷನ್. ಇನ್ನು ನಿಮಗೆ ಪ್ರೊಜೆಕ್ಷನ್ ಸೆಟ್ಟಿಂಗ್ಸ್ ಅಂತ ಬರುತ್ತೆ. ನೋಡ್ಬೋದು, ಪ್ರೊಜೆಕ್ಟ್ರಲ್ಲಿ ನಿಮಗೆ ನೀವೇನಾದ್ರು ಸೀಲಿಂಗ್ ಮೌಂಟ್ ಮಾಡ್ಕೊಳ್ತೀನಿ ಅಂದರೆ ಪ್ರೊಜೆಕ್ಷನ್ ಸೆಟ್ಟಿಂಗ್ಸಲ್ಲಿ ನೀವು ಈ ಥರ ಉಲ್ಟಾ ಕೂಡ ಮಾಡ್ಕೋಬೋದು. ಇನ್ನು ಬ್ರೈಟ್ನೆಸ್ನ ವಿಚಾರಕ್ಕೆ ಬಂದರೆ ಗಮನಿಸ್ಕೋಬೋದು, ಇದರಲ್ಲಿ ಆಟೋ ಆಗಿರಲಿ, ಸ್ಟ್ಯಾಂಡರ್ಡ್ ಆಗಿರಲಿ, ಹೈಲೈಟ್ಸ್ ಆಗಿರಲಿ, ಮತ್ತು ಲೋ ನಾಯ್ಸ್ ಆಗಿರಲಿ, ಮತ್ತು ನೀವು ಬ್ರೈಟ್ನೆಸ್ನ ಕಸ್ಟಮೈಸ್ ಕೂಡ ಮಾಡ್ಕೋಬೋದು. ಸೊ ಜಾಸ್ತಿ ಬ್ರೈಟ್ನೆಸ್ ಆಗ್ತಿದೆ ನನಗೆ, ಸ್ವಲ್ಪ ಕಡಿಮೆ ಬೇಕು ಅಂದರೆ ನೀವು ಈ ಥರ ಕಡಿಮೆ ಮತ್ತು ಜಾಸ್ತಿ ಕೂಡ ಇದರಲ್ಲಿ ಮಾಡ್ಕೋಬೋದು. ಸೊ ಹಾಗೆ ಇನ್ನು ಸೆಟ್ಟಿಂಗ್ಸಲ್ಲಿ ನಿಮಗೆ ಪ್ರೊಜೆಕ್ಟ್ರಲ್ಲಿ ಇನ್ನೂ ಗಮನಿಸ್ಕೋಬೋದು, ಝೂಮ್ ಸೆಟ್ಟಿಂಗ್ಸ್ ಅಂತ ಇದೆ. ಈ ಝೂಮ್ ಸೆಟ್ಟಿಂಗ್ಸಲ್ಲಿ ನಿಮಗೆ ಹಾರಿಜೆಂಟಲ್ ಆಗಿರಲಿ, ವರ್ಟಿಕಲ್ ಆಗಿರಲಿ, ಮತ್ತು ಹೋಲ್ ಝೂಮ್ ಕೂಡ ಇದೆ. ಅಂದರೆ ನಿಮಗೆ ಈಗ 150 ಇಂಚಸ್ ಬರ್ತಾ ಇದೆ, ನನಗೆ 100 ಇಂಚಸ್ ಸಾಕು ಅಂತಂದರೆ ನೀವು ಈ ಒಂದು ಪ್ರೊಜೆಕ್ಟ್ರಲ್ಲೇ ಆ ಒಂದು ಇಂಚಸ್ನ ಕಡಿಮೆ ಕೂಡ ಮಾಡ್ಕೋಬೋದು. ಎಕ್ಸಾಂಪಲ್ ಗಮನಿಸ್ಕೋಬೋದು, ನಾನಿವಾಗ ಈ ಒಂದು ಪ್ರೊಜೆಕ್ಟ್ನ ಜಾಸ್ತಿ ಮತ್ತು ಕಡಿಮೆ ಕೂಡ ನೀವು ಈ ರೀತಿಯಾಗಿ ಝೂಮ್ ಸೆಟ್ಟಿಂಗ್ಸ್ ಅಲ್ಲಿ ಮಾಡ್ಕೊಳ್ಬಹುದು. ಹಾಗೆ ಆಟೋ ಫೋಕಸ್ ಮತ್ತೆ ಆಟೋ ಗೆಸ್ಟನ್ ಆಪ್ಷನ್ ಕೂಡ ಇದೆ. ನೀವೇನಾದ್ರು ಮ್ಯಾನ್ಯುವಲ್ ಆಗಿ ಇಟ್ಕೊಳ್ತೀನಿ, ನನಗೆ ಆಟೋ ಫೋಕಸ್ ಆಗೋದು ಬೇಡ ಅಂತಂದ್ರೆ ನೀವು ಇಲ್ಲಿ ಆಫ್ ಕೂಡ ಮಾಡ್ಕೋಬಹುದು. ನಿಮಗೆ ಆಟೋ ಫೋಕಸ್ ಆಗಿ ಅದಾಗೆ ಅಡ್ಜಸ್ಟ್ ಮತ್ತೆ ಕ್ಲಾರಿಟಿ ಬೇಕು ಅಂದ್ರೆ ನೀವು ಆನ್ ಕೂಡ ಮಾಡ್ಕೋಬಹುದು. ಸೊ ಗಮನಿಸ್ಕೋಬಹುದು, ಆ ಆಟೋ ಫೋಕಸ್ ನಾವೇನಾದ್ರೂ ಆನ್ ಮಾಡಿದ್ರೆ ನಿಮಗೆ ಅದಾಗೆ ನಿಮಗೆ ಕ್ಲಾರಿಟಿನ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ. ಸೊ ಇನ್ನು 4 ಪಾಯಿಂಟ್ ಕೀಸ್ಟೋನ್ ಆಪ್ಷನ್ಸ್ ಕೂಡ ಇದೆ. ಈ 4 ಪಾಯಿಂಟ್ ಕೀಸ್ಟೋನ್ ಆಪ್ಷನ್ಸ್ ಅಲ್ಲಿ ನೀವು ಇದನ್ನ ಮನೆಯಲ್ಲಿ ತಗೊಂಡೋಗಿ ಏನು ಆನ್ ಮಾಡ್ತೀರಾ, ಆಗ ನಿಮಗೆ ಕಾರ್ನರ್ಗಳೇನಾದ್ರು ಬ್ಯಾಲೆನ್ಸ್ ಇಲ್ಲ ಅಂತಂದ್ರೆ
ನೀವು ಈ ಆಟೋ ಕೀಸ್ಟೋನ್ ಮೂಲಕ ಗಮನಿಸ್ಕೊಳ್ಳಿ, ನೀವು ಈ ರೀತಿ ಅಡ್ಜಸ್ಟ್ ಮಾಡ್ಕೋಬಹುದು. ಅಂದರೆ 4 ಕಾರ್ನರ್ಗಳನ್ನ ನೀವು ಬ್ಯಾಲೆನ್ಸ್ ನಿಮಗೆ ಯಾವ ಥರ ಬೇಕೋ ಆ ರೀತಿಯಾಗಿ ನೀವು ಇದನ್ನ ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು ಈ ಒಂದು ಆಪ್ಷನ್ ಅಲ್ಲಿ. ಇನ್ನು ಈ ಒಂದು ಪ್ರಾಜೆಕ್ಟ್ ನಲ್ಲಿ ನೀವು ಕಲರ್ ಮತ್ತೆ ಶಾರ್ಪ್ನೆಸ್ ಕೂಡ ಕಸ್ಟಮೈಸ್ ಕೂಡ ಮಾಡ್ಕೋಬಹುದು. ಗಮನಿಸ್ಕೊಳ್ಳಿ, ಇಲ್ಲಿ ನಿಮಗೆ ಪಿಕ್ಚರ್, ಸೌಂಡ್ ಮತ್ತೆ ಅಡ್ವಾನ್ಸ್ಡ್ ಅಂತಿದೆ. ಪಿಕ್ಚರ್ ಅಲ್ಲಿ ಬಂದ್ರೆ ನೀವು ಗಮನಿಸ್ಕೊಳ್ಳಿ, ಪಿಕ್ಚರ್ ಮೂಡ್ ಅಂತ ಇದೆ. ಪಿಕ್ಚರ್ ಮೂಡ್ ಅಲ್ಲಿ ನಿಮಗೆ ಸ್ಟ್ಯಾಂಡರ್ಡ್ ಆಗಿರಲಿ, ವಿವಿಡ್ ಮೂಡ್ ಆಗಿರಲಿ ಅಥವಾ ಸಾಫ್ಟ್ ಮೂಡ್ ಆಗಿರಲಿ, ಯೂಸರ್ ಮೂಡ್ ಅಲ್ಲಿ ನೀವು ಬ್ರೈಟ್ನೆಸ್, ಕಾಂಟ್ರಾಸ್ಟ್, ಕಲರ್, ಈ ತರ ಶಾರ್ಪ್ನೆಸ್ ಗಳನ್ನು ಕೂಡ ನೀವು ಕಸ್ಟಮೈಸ್ ಕೂಡ ಮಾಡ್ಕೋಬಹುದು. ಹಾಗೆ ನಿಮಗೆ ಯಾವ ತರ ಒಂದು ಕಲರ್ ಬೇಕೋ ಆ ತರನೂ ಕೂಡ ಇದರಲ್ಲಿ ನೀವು ಸೆಟ್ ಕೂಡ ಮಾಡ್ಕೋಬಹುದು. ಹಾಗೆ ಗಮನಿಸ್ಕೊಳ್ಳಿ, ಇದರಲ್ಲಿ ನಿಮಗೆ ಅಡ್ವಾನ್ಸ್ ಸೆಟ್ಟಿಂಗ್ ಅಂತ ಬರುತ್ತೆ. ಅಡ್ವಾನ್ಸ್ ಸೆಟ್ಟಿಂಗ್ಸ್ ಅಲ್ಲಿ ನೀವೇನಾದರೂ HDMI ARC ಕನೆಕ್ಟ್ ಮಾಡ್ತೀನಿ ಅಂದ್ರೆ HDMI CEC ಅಂತ ಒಂದು ಆಪ್ಷನ್ಸ್ ಇದೆ. ಅಲ್ಲಿ ನೀವು ಕನೆಕ್ಟ್ ಮಾಡಿದ್ರೆ ನಿಮಗೆ ಏನಾದರೂ HDMI ARC ಬೇಕು ಅಂತಂದ್ರೆ ಅಥವಾ ಮ್ಯಾನ್ಯುವಲ್ ಕಂಟ್ರೋಲ್ ಬೇಕು ಅಂದ್ರೆ, ಡಿವೈಡ್ ಲಿಸ್ಟ್ ಬೇಕು ಅಂತಂದ್ರೆ ನೀವು ಈ ಆಪ್ಷನ್ ಅಲ್ಲಿ ಚೆಕ್ ಮಾಡ್ಕೋಬಹುದು. ಗಮನಿಸ್ಕೊಳ್ಳಿ, ಇದ್ರ ಪಿಕ್ಚರ್ ಕ್ವಾಲಿಟಿನ ನೀವು ಗಮನಿಸ್ಕೊಳ್ಳಿ. ಇದರಲ್ಲಿ ಬರ್ತಾ ಇರೋದು 1080p ನೇಟಿವ್ ರೆಸಲ್ಯೂಷನ್ ಮತ್ತೆ 4K ಕೂಡ ಸಪೋರ್ಟ್ ಮಾಡುತ್ತೆ. ನಾನು ಇವಾಗ ಒಂದು ಜಿಯೋ ಏರ್ ಫೈಬರ್ ಬಾಕ್ಸ್ ನ ಇದಕ್ಕೆ ಕನೆಕ್ಟ್ ಮಾಡೋದ್ರಿಂದ ಎಕ್ಸಾಕ್ಟ್ 4K ಲೆವೆಲ್ ಅಲ್ಲಿ ಕೂಡ ಬರ್ತಾ ಇದೆ. ನಿಮಗೆ ಬೇಕಾದ್ರೆ ನಾನು ಒಂದು ರೆಸಲ್ಯೂಷನ್ ಕೂಡ ತೋರಿಸ್ಕೊಡ್ತೀನಿ. ಈಗ ರೆಸಲ್ಯೂಷನ್ ಬಂದ್ಬಿಟ್ಟು ನೋಡ್ಕೊಳ್ಳಿ, ಯೂಟ್ಯೂಬ್ನ ಓಪನ್ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೀವು ಸೆಟ್ಟಿಂಗ್ಸ್ಗೆ ಬನ್ನಿ. ಸೆಟ್ಟಿಂಗ್ಸ್ ಅಲ್ಲಿ ಗಮನಿಸಿದ್ರೆ ನೋಡ್ಬೋದು 4K 2160p ಅಂತಂದ್ರೆ ಎಕ್ಸಾಕ್ಟ್ 4K ದಲ್ಲಿ ನಿಮಗೆ ಇದು ಸಪೋರ್ಟ್ ಕೂಡ ಮಾಡ್ತಾ ಇದೆ. ನೀವು ಯಾವುದೇ ತರ ಎಕ್ಸ್ಟ್ರಾ ಏನೋ ಡಿವೈಸ್ ಕನೆಕ್ಟ್ ಮಾಡಿಲ್ಲ ಅಂದ್ರೆ 1080p ಅಲ್ಲಿ ಬರುತ್ತೆ. ಇನ್ನು 1080p ಅಲ್ಲೂ ನಿಮಗೆ ಒಂದು ಹಾಕಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಒಂದು ಕ್ವಾಲಿಟಿ ಬರ್ತಾ ಇದೆ ಅಂತಾನೂ ಕೂಡ ಗಮನಿಸ್ಕೋಬಹುದು. ಗಮನಿಸಿ, ಇದು ನಿಮಗೆ 1080p ಅಂದ್ರೆ ಫುಲ್ HD ನೇಟಿವ್ ರೆಸಲ್ಯೂಷನ್ ಬರುತ್ತೆ. ನೀವೇನಾದ್ರೂ ಫೈರ್ ಸ್ಟಿಕ್ ಅಥವಾ ಏನಾದರೂ ಎಕ್ಸ್ಟ್ರಾ ಒಂದು ಡಿವೈಸ್ ಏನಾದ್ರು ಕನೆಕ್ಟ್ ಮಾಡಿದ್ರೆ ಎಕ್ಸಾಕ್ಟ್ ನಿಮ್ಗೆ ಇದು 4K ಲೆವೆಲ್ ಅಲ್ಲಿ ಕೂಡ ಬರುತ್ತೆ. ಈಗ ಗಮನಿಸ್ಕೊಳ್ಳಿ, 4K ದಲ್ಲಿ ನಿಮಗೆ ಶಾರ್ಪ್ನೆಸ್ ಆಗಿರಲಿ, ಇಮೇಜ್ ಕ್ವಾಲಿಟಿ ಆಗಿರಲಿ ಯಾವ ತರ ಒಂದು ಲುಕ್ ಅಲ್ಲಿ ಕಾಣಿಸುತ್ತೆ ಅಂತ. ಇನ್ನು ಈ ಒಂದು ಪ್ರಾಜೆಕ್ಟ್ ನಾನು ವಿತ್ ಸ್ಕ್ರೀನ್ ಮತ್ತೆ ವಿತೌಟ್ ಸ್ಕ್ರೀನ್ ಅಲ್ಲಿ ಕ್ವಾಲಿಟಿ ಯಾವ ತರ ಬರುತ್ತೆ ಅಂತ ತೋರಿಸ್ಕೊಡ್ತೀನಿ. ಇದು ಗಮನಿಸ್ಕೋಬಹುದು, ವಿತೌಟ್ ಸ್ಕ್ರೀನ್ ನಾನು ಯಾವುದೇ ತರ ಸ್ಕ್ರೀನ್ ಹಾಕಿಲ್ಲ, ಜಸ್ಟ್ ಒಂದು ವೈಟ್ ಕಲರ್ ಗೋಡೆ ಮೇಲೆ ನಿಮಗೆ ಪ್ರೊಜೆಕ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ಕ್ಲಾರಿಟಿ ಯಾವ ತರ ಬರ್ತಾ ಇದೆ ಅಂತ. ಈಗ ನಿಮಗೆ ಸ್ಕ್ರೀನ್ ಮೇಲೆ ಕೂಡ ತೋರಿಸ್ತೀನಿ. ಕೆಲವೊಬ್ಬರಿಗೆ ಸ್ಕ್ರೀನ್ ಬೇಕಾಗಿರುತ್ತೆ, ಕಲರ್ಫುಲ್ ಗೋಡೆ ಇರೋದ್ರಿಂದ ಸ್ಕ್ರೀನ್ ಬೇಕಾಗುತ್ತೆ, ಬೇಕಾದ್ರೆ ಮಾತ್ರ ಸ್ಕ್ರೀನ್ ಕೂಡ ಸಿಗುತ್ತೆ. ಬಟ್ ವಿತೌಟ್ ಸ್ಕ್ರೀನ್ಗೂ ವಿತ್ ಸ್ಕ್ರೀನ್ಗೂ ತುಂಬ ಡಿಫ್ರೆನ್ಸ್ ಇರಲ್ಲ. ಜಸ್ಟ್ ಒಂದು 2-3% ಮಾತ್ರ ಡಿಫ್ರೆನ್ಸ್ ಬರುತ್ತೆ ಅಷ್ಟೇ. ಬಿಟ್ರೆ ಡಿಫ್ರೆನ್ಸ್ ಇಲ್ಲ. ನಿಮ್ಮ ಹತ್ರ ವೈಟ್ ಗೋಡೆ ಇದ್ರೆ ಆರಾಮಾಗಿ ಕೂಡ ನೀವು ವೈಟ್ ಗೋಡೆ ಮೇಲೆ ಪ್ರಾಜೆಕ್ಟ್ ಕೂಡ ಮಾಡ್ಕೋಬಹುದು. ಎಕ್ಸಾಂಪಲ್ ನಾನು ಗಮನಿಸ್ಕೊಳ್ಳಿ, ಈಗ ವಿತ್ ಸ್ಕ್ರೀನ್ ಮೇಲೆ ನಿಮಗೆ ತೋರಿಸ್ತೀನಿ. ಗಮನಿಸಿ, ವಿತ್ ಸ್ಕ್ರೀನ್ ಮೇಲೆ ನಿಮಗೆ ಯಾವ ರೀತಿ ಕ್ಲಾರಿಟಿ ಬರ್ತಾ ಇದೆ ಅಂತ ನೀವು ಇಲ್ಲಿ ಗಮನಿಸ್ಕೋಬಹುದು. ಹಾಗೆ ಮತ್ತೆ ಇನ್ನೊಂದ್ಸಲ ನಾನು ವಿತೌಟ್ ಸ್ಕ್ರೀನ್ ಅಲ್ಲಿ ತೋರಿಸ್ತೀನಿ. ಗಮನಿಸಿ, ವಿತ್ ಸ್ಕ್ರೀನಿಗೂ ಮತ್ತು ವಿತೌಟ್ ಸ್ಕ್ರೀನಿಗೂ ನಿಮಗೆ ತುಂಬ ಡಿಫ್ರೆನ್ಸೇ ಬರಲ್ಲ. ಜಸ್ಟ್ ಒಂದು 5% ಅಷ್ಟು ಡಿಫ್ರೆನ್ಸ್ ಬಂದರೆ ಇನ್ನು ಜಾಸ್ತಿ ಡಿಫ್ರೆನ್ಸ್ ಬರಲ್ಲ ಅಂತ ಹೇಳ್ಬೋದು. ನಿಮ್ಮ ಹತ್ರ ವೈಟ್ ಗೋಡೆ ಏನಾದ್ರು ಇದ್ರೆ ವೈಟ್ ಗೋಡೆ ಮೇಲೆ ನೀವು ಪ್ರಾಜೆಕ್ಟ್ ಕೂಡ ಮಾಡ್ಕೋಬಹುದು. ಈ ಪ್ರಾಜೆಕ್ಟ್ನ ಇವಾಗ ಡೇ ಲೈಟ್ ಬೆಳಕಲ್ಲಿ ಟೆಸ್ಟ್ ಕೂಡ ಮಾಡೋಣ. ನಾನಿವಾಗ ಯಾವುದೇ ಥರ ಲೈಟ್ ಹಾಕಿಲ್ಲ, ಕ್ಲಾರಿಟಿ ನಿಮಗೆ ಯಾವ ರೀತಿ ಬರ್ತಾ ಇದೆ ಅಂತ ಗಮನಿಸ್ಕೋಬಹುದು. ನಾನೀಗ ಸ್ಕ್ರೀನ್ ಬಂದ್ಬಿಟ್ಟು 120 ಇಂಚಸ್ಸಲ್ಲಿ ಸ್ಕ್ರೀನ್ ಪ್ಲೇ ಮಾಡಿದ್ದೀನಿ. ನಾನೀಗ ವಿತೌಟ್ ಲೈಟ್ ಬೆಳಕಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ವಿತ್ ಲೈಟ್ ಬೆಳಕಲ್ಲಿ ನಿಮಗೆ ಯಾವ ರೀತಿ ಕ್ಲಾರಿಟಿ ಬರುತ್ತೆ ಅಂತ ತೋರಿಸ್ತೀನಿ. ಪ್ರಾಬಬ್ಲಿ ನೀವು ಇದನ್ನ 5 ವ್ಯಾಟ್ ಮತ್ತು 12 ವ್ಯಾಟ್ ಬಲ್ಬ್ ಆನ್ ಮಾಡ್ಕೊಂಡಾಗ ತುಂಬ ಚೆನ್ನಾಗಿ ಕ್ಲಾರಿಟಿ ಬರುತ್ತೆ. ಬಟ್ ನಾನಿವಾಗ ನಿಮಗೆ 200 ವ್ಯಾಟ್ ಬಲ್ಬ್ನ ಆನ್ ಮಾಡಿಬಿಟ್ಟು ಕ್ಲಾರಿಟಿನ ತೋರಿಸ್ತೀನಿ. ಎಕ್ಸಾಂಪಲ್ ಗಮನಿಸ್ಕೋಬಹುದು, ನನ್ನ ಹತ್ರ 200 ವ್ಯಾಟ್ ಬಲ್ಬ್ ಇದೆ. ನಾನೀಗ ಜಸ್ಟ್ ಇದನ್ನ ಆನ್ ಮಾಡ್ತಾ ಇದ್ದೀನಿ. ಆದರೂ ನೋಡ್ಕೋಬಹುದು ನೀವು ಕ್ಲಾರಿಟಿ ಯಾವ ಲೆವೆಲಲ್ಲಿದೆ ಅಂತ. ಆರಾಮವಾಗಿ ನೀವು ಲೈಟ್ ಬೆಳಕಲ್ಲೂ ಕೂಡ ಈ ಒಂದು ಪ್ರಾಜೆಕ್ಟ್ನ ನೋಡಬಹುದು. ಅದರ ಈ ಒಂದು ಪ್ರಾಜೆಕ್ಟ್ ಏನಾದರೂ ನಿಮಗೆ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಬರುವಂತ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಕೂಡ ಆರ್ಡರ್ ಕೂಡ ಮಾಡ್ಕೋಬಹುದು. ಇನ್ನೊಂದ್ಸಲ ಪ್ರೈಸ್ ಹೇಳ್ತಾ ಇದ್ರಿ, ಅಮೆಜಾನ್ ಮತ್ತು ಫ್ಲಿಪ್ಕಾರ್ಟ್ ಅಲ್ಲಿ ಮತ್ತೆ ನೀವು ಔಟ್ಸೈಡ್ ಎಲ್ಲೇ ತಗೊಂಡ್ರು ಕೂಡ ನಿಮಗೆ 22,000 ರಿಂದ 23,000 ರೂಪಾಯಿ ಪ್ರಾಜೆಕ್ಟ್ ಪ್ರೈಸ್ ಇರುತ್ತೆ. ನಮ್ಮ ಹತ್ರ ತಗೊಂಡ್ರೆ ನಿಮಗೆ ಕೇವಲ 18,000 ರೂಪಾಯಿಗೆ ಈ ಒಂದು ಪ್ರಾಜೆಕ್ಟ್ ಸಿಗುತ್ತೆ. ಅಪ್ ಟು 1 ವರ್ಷ ವಾರಂಟಿ ಕೂಡ ಇರುತ್ತೆ. ಆಲ್ ಓವರ್ ಕರ್ನಾಟಕ ಡೆಲಿವರಿ ಆಪ್ಷನ್ ಜೊತೆಗೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಕೂಡ ಇದೆ. ಹಾಗೆ ನೀವೇನಾದ್ರೂ ಬಂದು ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡ್ತೀನಿ ಅಂದ್ರೆ ನಮ್ಮ ಅಡ್ರೆಸ್ ಬಂದ್ಬಿಟ್ಟು ಮೈಸೂರಲ್ಲಿ ಮೈಸೂರಲ್ಲಿ ಮಂಡಿ ಮೊಹಲ ಕಬೀರೋಡು ನೀರಸ್ಟ್ ಪಕ್ಕದಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ಲಕ್ಷ ಎಂಟರ್ಪ್ರೈಸಸ್ ಇರುತ್ತೆ. ಡೈರೆಕ್ಟ್ ಆಗಿ ಬಂದು ಕೂಡ ವಿಸಿಟ್ ಮಾಡಿ ತಗೊಂಡು ಹೋಗಬಹುದು. ಹಾಗೆ ನೀವೇನಾದ್ರೂ ಬಜಾಜ್ ಕಾರ್ಡ್ EMI ಆಪ್ಷನ್ ಏನಾದ್ರು ಆಲ್ರೆಡಿ ತಗೊಂಡಿದ್ರೆ ನಿಮಗೆ ಬಜಾಜ್ ಇಂದ ಲೋನ್ ಫೆಸಿಲಿಟಿ ಕೂಡ ನಮ್ಮ ಹತ್ರ ಇದೆ. ಇದೇ ತರದ ಗ್ಯಾಜೆಟ್ಗಳ ವಿಡಿಯೋ ನೋಡಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇನ್ನೊಂದು ಗ್ಯಾಜೆಟ್ ಜೊತೆಗೆ ಮತ್ತೆ ಸಿಗೋಣ.